2,000 ರೂಪಾಯಿ ಬರೋದು JDS-ನವರು ಬರಲ್ವಾ? BJP-ಯವರು ಬರಲ್ವಾ? ಹಿಂದೂಗಳಿಗೆ ಬರಲ್ವಾ? ಮುಸಲ್ಮಾನರಿಗೆ ಬರಲ್ವಾ? ಕ್ರಿಶ್ಚಿಯನ್ರಿಗೆ ಬರಲ್ವಾ? ಎಲ್ರಿಗೂ ಬರ್ತದೆ. ಸೊ ಅದರಿಂದ ಈ ರೋಗ ಇದೆಯಲ್ಲ, ಜಾತಿ ನೋಡ್ಕೊಂಡು ಧರ್ಮ ನೋಡ್ಕೊಂಡು ಬರಲ್ಲ. ಜಾತಿ ನೋಡ್ಕೊಂಡು ಧರ್ಮ ನೋಡ್ಕೊಂಡು ಬರ್ತದ? ಎಲ್ರಿಗೂ ಬರ್ತದೆ. ಅದರಿಂದ ಎಲ್ಲ ಬಡವರು ಇದ್ದಾರಲ್ಲ ಈ ಸಮಾಜದಲ್ಲಿ, ಆ ಬಡವರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಹರೀಶ್ ಗೌಡ ಹೇಳ್ತಾ ಇದ್ರು, ನಿಮಾನ್ಸ್ ಒಂದು ಸೆಂಟರ್ ಆಗ್ಬೇಕು ಇಲ್ಲಿ ಅಂತ. ಅದಕ್ಕೆ ನಾನು ಬಜೆಟ್ ನಲ್ಲಿ ಸರಿ ಘೋಷಣೆ ಮಾಡಿದೆ, ನಿಮಾನ್ಸ್ ಕೇಂದ್ರನೂ ಕೂಡ ಮೈಸೂರು ನಗರದಲ್ಲಿ ಆಗಬೇಕು. ಬೇರೆ ಬೆಂಗಳೂರಿನಲ್ಲಿ ಇದ್ರೆ ಸಾಕು, ಗುಲ್ಬರ್ಗಾದಲ್ಲೂ ಆಗಬೇಕು, ಹುಬ್ಳಿ ಧಾರವಾಡದಲ್ಲೂ ಆಗಬೇಕು, ಮತ್ತೆ ಮೈಸೂರಿನಲ್ಲೂ ಆಗಬೇಕು. ಈಗ ನಮ್ಮ ದಿನೇಶ್ ಹೇಳ್ತಾ ಇದ್ದ, ಕನಿಷ್ಠ ಪಕ್ಷ 60% ಅಲ್ಲ, 60% 100 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗುದು. 60% ಪೇಷಂಟ್ಸ್ಗಳು 100 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗ್ಬೇಕು ದೂರ, ಅಷ್ಟರೊಳಗಡೆ ಇಲ್ಲ. ಅದಕ್ಕೆ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕೀಮೋಥೆರಪಿ ಫೆಸಿಲಿಟಿ ಸಿಗಬೇಕು ಅಂತೇಳಿ ಮಾಡಿದ್ದಾರೆ. ಸೊ ಇದರಿಂದ ನೀವೆಲ್ಲರೂ ಕೂಡ ಇದರ ಲಾಭವನ್ನು ಪಡ್ಕೊಳ್ಬೇಕು, ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾನು ಅಲ್ಲೇ ದಿನೇಶ್ ಅದೇ ಒಬ್ಬರು ಹೆಣ್ಮಗಳು ಪಾಪ ಗ್ಯಾರಂಟಿದು, ನಾನು ಕೇಳಿದೆ ಏನಮ್ಮ ನೀ ಯಾವ ಊರು ಅಂತ. ಅವಳು ಯಾವುದೋ ಮಂಡ್ಯದ ಹತ್ರ ಊರು ಹೇಳಿದ್ರು. ಹೇಳಿದ್ಲು, ನೀನು ಏನಮ್ಮ ಹೇಳಿದ್, ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಇಲ್ಲಿ ಮಾಡಿ ಅಂತ ಹೇಳಿದ್ರು. ನೀವು 2,000 ರೂಪಾಯಿ ಬೇರೆ ಕೊಡ್ತೀರಿ ತಿಂಗಳಿಗೆ, ಅದರಿಂದ ನನಗೆ ಔಷಧ ಖರ್ಚು ಮಾಡ್ಕೊಳ್ಳಿಕ್ಕೆ ಬರಲಿಕ್ಕೆ ಎಲ್ಲ ಅನುಕೂಲ ಆಗಿದೆ ಸರ್ ಅಂತ ಹೇಳ್ತಾ ಇದ್ದೆ. ನೋಡಿ ಎಷ್ಟು ಉಪಯೋಗ ಆಗ್ತದೆ. 1,22,00,000 1,22,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. 1,63,00,000 ಮನೆಗಳಿಗೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. ಇದು ಅನುಕೂಲ ಅಲ್ವಾ? ಅನುಕೂಲನ ಇಲ್ವಾ? ನೀವು ಮಾತಾಡಲ್ಲ, ನೀವು ಯಾರು ಹೇಳಲಿ? ನಾನು ಈ ಅನುಕೂಲ ಯಾಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ಬಡವರಿಗೆ ಸ್ವಲ್ಪ ಶಕ್ತಿ ಬರಲಿ. ಬಡವರಿಗೆ ಶಕ್ತಿ ಬರದೇ ಹೋದರೆ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ನಮ್ಮ ಸಂವಿಧಾನದಲ್ಲಿ ನಾವು ಬರ್ಕೊಂಡಿದ್ದೀವಿ, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳ್ತೀವಿ. ಈಗಾಗಲೇ ಸಂವಿಧಾನ ಬಂದು 75 ವರ್ಷ ಆಯ್ತು. 75 ವರ್ಷಗಳಾದ್ರೂ ಕೂಡ ಇನ್ನೂ ಬಂದಿಲ್ಲ. ಅದಕ್ಕೆ ಈಗ ಆ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮನ್ನ ಟೀಕೆ ಮಾಡ್ತಾರೆ ಕೆಲವರು, ಅದನ್ನೆಲ್ಲ ನಂಬಕ್ ಹೋಗ್ಬಿಡಿ. ಅವರೆಲ್ಲ ಸುಳ್ಳು ಹೇಳ್ತವೆ, ಅವರು ಹೊಟ್ಟೆಪಾಡಿಗೋಸ್ಕರ ಹೇಳ್ತಕ್ಕಂಥದ್ದು. ನಂಬೇಡಿ ಅವೆಲ್ಲರೂ. ನಂಬ್ತೀರಾ? ನಂಬೇಡಿ, ಎಲ್ಲ ಸುಳ್ಳು ಹೇಳೋದು. ಅದರಿಂದ ಇದರ ಉಪಯೋಗವನ್ನ, ಈ ಕೀಮೋಥೆರಪಿ ಉಪಯೋಗವನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ, ನಾನು ಎಲ್ಲೆಲ್ಲಿ ಇಲ್ಲ ಆ ಜಿಲ್ಲೆಗಳಲ್ಲೆಲ್ಲ ಮಾಡ್ತೀವಿ.
ಯಾವ ಜಿಲ್ಲೆಗಳಲ್ಲಿಲ್ಲ ಆ ಜಿಲ್ಲೆಗಳಲ್ಲೆಲ್ಲ ಮಾಡ್ತೀವಿ. ಸೊ ಇದು ಉಪಯೋಗ ಆಗಬೇಕು, ಜನರನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಕೆಲವರು ಕೀಮೋಥೆರಪಿಯಿಂದ 5 ವರ್ಷ 6 ವರ್ಷ, ಯಾರೋ ಒಬ್ಬರು ಪೇಷಂಟ್ ಇದ್ರು, ನಾನು 5-6 ವರ್ಷದಿಂದ ತಗೋತಾ ಇದ್ದೀನಿ ಕೀಮೋಥೆರಪಿನ, ಬದುಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಕೀಮೋಥೆರಪಿಯಿಂದ ಅಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರು 10 ವರ್ಷ ಬದುಕ್ತಾರೆ, ಕೆಲವರು 20 ವರ್ಷ ಬದುಕ್ತಾರೆ, ಕೆಲವರು 30 ವರ್ಷ ಬದುಕ್ತಾರೆ. ಈಗ ಇದು ಕ್ಯಾನ್ಸರ್ ಏನಪ್ಪ ಬಂದ್ಬಿಡ್ತು ನಮಗೆ ಅಂತೇಳಿ ಯಾರು ಧೃತಿಗಿಡಬೇಕಾದಂತ ಅಗತ್ಯ ಇಲ್ಲ. ಆಗೋಯ್ತು, ನಮ್ಮ ಜೀವನ ಮುಗಿದೋಯ್ತು ಅಂತ ಅನ್ಬೇಕಂತ ಅಗತ್ಯ ಇಲ್ಲ. ಕ್ಯಾನ್ಸರ್ ಬಂದ್ಬಿಟ್ಟದೆ ನನಗೆ, ಆಗೋಯ್ತು. ನನಗೆ ಇದು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು 2000 ಇಸ್ವಿನಲ್ಲಿ ಮಾಡಿಸ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೀನಿ ಅದನ್ನ. 2000 ಇಸ್ವಿನಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು 25 ವರ್ಷ ಆಯ್ತು. ಇನ್ನೂ ಕನಿಷ್ಠ 25 ವರ್ಷ ಬದುಕ್ತೀನಿ ನಾನು. ಈಗ ನನಗೆ 78 ವರ್ಷ. ಆಗಸ್ಟ್ 3ನೇ ತಾರೀಕು ಬಂದ್ರೆ 78 ತುಂಬಿಡ್ತದೆ. ನಾನು 78 ತರ ಇದ್ದೀನ, ಗಟ್ಟಿಯಾಗಿ ಇದ್ದೀನಿ ಅಲ್ವಾ? ಸೊ ಅದರಿಂದ ನಾವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿರ್ತೀವಿ ಅಷ್ಟು ಮಟ್ಟಿಗೆ ನಮ್ಮ ಆಯುಷ್ಗಳು. ನನಗೆ ಮುಗಿದೋಗಿತ್ತು, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ ಹೋಗ್ಬಾರ್ದು. ನನ್ನ ಆಯುಷ್ ಮುಗಿತಪ್ಪ, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ ಹೋಗ್ಬಾರ್ದು. ಆಯುಷ್ ನಿಮಗೆ ಟ್ರೀಟ್ಮೆಂಟ್ ಇದ್ದರೆ ಆಯುಷ್ ಮುಗಿದೋಯ್ತದೆ. ಬಹಳ ಜನ ಹಿಂದೆ ಎಲ್ಲ ಈ TB ಕಾಯಿಲೆ ಬಂದ್ಬಿಡೋದು ಬಹಳ ಜನಕ್ಕೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋಗ್ತಿರ್ಲಿಲ್ಲ, ಹಂಗೆ ಸುತ್ತೋಗ್ಬಿಡೋದು ಪಾಪ. ಕ್ಷಯರೋಗನು ಕೂಡ ಪತ್ತೆ ಆಗದೇನೆ ಹಾಗೇನೆ ಆಗ್ತಿತ್ತು. ಸೊ ಈಗೆಲ್ಲ ಟ್ರೀಟ್ಮೆಂಟ್ಗಳು ಬಂದಿದ್ದಾವೆ, ವಿಜ್ಞಾನ ಬಹಳ ಬೆಳವಣಿಗೆ ಆಗಿದೆ, ಇದೆಲ್ಲ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ರಿಗೂ ಹೇಳ್ತೀನಿ, ಕನಿಷ್ಠ ಪಕ್ಷ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ತರೋ ಚೆಕಪ್ ಮಾಡಿಸ್ಕೋಬೇಕು, ತಪಾಸಣೆ ಮಾಡಿಸ್ಕೋಬೇಕು. ತರೋ ಚೆಕಪ್ ಒಮ್ಮೆ ಆದರೂ ಕೂಡ, ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಚೆಕಪ್ ಮಾಡಿಸ್ಬೇಕು. ಆ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ, ಹಂಗೆ ರೋಗ ಬಂದ್ರೆ ಆಸ್ಪತ್ರೆಗೆ ಹೋಯ್ತಿರ್ಲಿಲ್ಲ. ಬಂದಿದ್ಯಪ್ಪ, ನಾವ್ ಏನ್ ಮಾಡಕ್ಕಾಗತ್ತೆ, ಕಷ್ಟ, ನಾವು ಆಸ್ಪತ್ರೆಗೆಲ್ಲ ಕ್ಯಾರ್ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ಕಿದ್ವಾಯಿ ಜಯದೇವ ಇವತ್ತ ಆಸ್ಪತ್ರೆಗಳಿರಲಿ, ಕ್ಯಾರ್ ಹಾಸ್ಪಿಟ್ಲಿಗೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ವಿಜ್ಞಾನ ಬೆಳವಣಿಗೆ ಆಗಿದೆ, ಜನರಿಗೆ ತಿಳುವಳಿಕೆ ಬಂದಿದೆ, ಎಜುಕೇಶನ್ ಜಾಸ್ತಿ ಆಗಿದೆ. ನಾನು ನೀವೆಲ್ಲರೂ ಕೂಡ ಜಾಗೃತರಾಗಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು. ಇಲ್ಲದೆ ಹೋದ್ರೆ ಕ್ವಾಲಿಟಿ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಲೈಫ್ ಲೀಡ್ ಮಾಡದೆ ಹೋದ್ರೆ ದೇಶ ಅಭಿವೃದ್ಧಿನಲ್ಲಿ ನಿಮ್ಮ ಪಾತ್ರ ಕಡಿಮೆ ಆಗ್ತದೆ. ದೇಶದ ಅಭಿವೃದ್ಧಿ ಜಾಸ್ತಿ ಆಗ್ಬೇಕಾದ್ರೆ ನಿಮ್ಮ ಕ್ವಾಲಿಟಿ ಲೈಫ್ ಇರಬೇಕು. ಅದಕ್ಕೋಸ್ಕರ ನೀವು ಜಾಗೃತರಾಗಿರ್ಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ. ಈಗ ಏನಾಗಿದೆ, ಇದು ಯಾಕೆ ಕ್ಯಾನ್ಸರ್ ಯಾಕೆ ಬರ್ತದೆ, ಹೆರಿಡಿಟಿ ಸ್ವಲ್ಪ ಇರ್ಬೋದು, ನಿಮ್ಮ ಆಹಾರ, ನಿಮ್ಮ ಜೀವನ ಶೈಲಿ, ಆಹಾರ ತಗೊಳ್ತಕ್ಕಂಥದ್ದು, ಪ್ರತಿದಿನ ಆಹಾರ, ಇದು ಬಹಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ನೀವು ಇದರಲ್ಲೆಲ್ಲ ಕೇರ್ಫುಲ್ ಆಗಿರಬೇಕು. ಮತ್ತೆ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಚೆಕಪ್ ಮಾಡೋಕ್ಕೆ
ಸೊ ಅದನ್ನ ತಪ್ಪದೆ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕೀಮೋಥೆರಪಿ ಕೇಂದ್ರವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಇದರ ಉಪಯೋಗ ಹೆಚ್ಚು ಜನರಿಗೆ ಸಿಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.